ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ಒಳ್ಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಆಲೂ ಪರೋಟನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ವೀಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದಾರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ ವಿಡಿಯೋ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಒಂದು ಬೌಲ್ಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ಜರಡಿಯಿಂದ ಸೋಸ್ತಾ ಇದ್ದೀನಿ. ನೋಡ್ತಿರ್ಬೋದು, ನೀವು ಯಾವುದೇ ಹಿಟ್ಟನ್ನು ತೊಗೊಂಡ್ರೂ, ಮೈದಾ ಹಿಟ್ಟಾಗಲಿ ಅನದರ್ ಯಾವುದಾದ್ರೂ ಹಿಟ್ಟಾದರೂ ತೊಗೊಳ್ಳಿ. ಚೆನ್ನಾಗಿ ಹಿಟ್ಟನ್ನು ಮೊದಲಿಗೆ ಸೋಸಬೇಕು. ಯಾಕೆಂದರೆ ಹಿಟ್ಟಿನಲ್ಲಿ ಏನಾದರೂ ಇರುತ್ತೆ, ಏನಾದರೂ ಆಗಲಿ ಹಿಟ್ಟಿನಲ್ಲಿ ಸೋಸಿ ನೀವು ಚೆನ್ನಾಗಿ ಅಡುಗೆಯನ್ನು ಮಾಡಬೇಕಾಗತ್ತೆ. ನಾನು ಹಾಗಾಗಿ ಚೆನ್ನಾಗಿ ಹಿಟ್ಟನ್ನು 2 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ನೋಡಿ ಈಗ ಸೋಸಿದ್ದೀನಿ. ನೋಡಿ ಎಷ್ಟು ವೇಸ್ಟ್ ಬಂದಿದೆ ಅಂತ, ಹಾಗಾಗಿ ಸೋಸಿದ್ದೀನಿ. ಈಗ 1 ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಸ್ವಲ್ಪ ನೋಡಿ ಹಾಕ್ಕೋಬೇಕು. ಯಾಕೆ ಅಂದರೆ ನಾವು ಆಲೂದಲ್ಲೂ ನಾವು ಸ್ವಲ್ಪ ಉಪ್ಪು ಹಾಕಿರ್ತೀವಲ್ವ, ಹಾಗಾಗಿ ಉಪ್ಪನ್ನು ಸ್ವಲ್ಪ ನೋಡಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ನೀವು ಎಷ್ಟು ಅವರ್ ಇದನ್ನು ಹಿಟ್ಟನ್ನು ನೆನೆಲಿಕ್ಕೆ ಬಿಡ್ತೀರೋ ಅಷ್ಟು ಚೆನ್ನಾಗಿ, ಅಷ್ಟು ಸ್ಮೂತಾಗಿ, ಸಾಫ್ಟಾಗಿ ನಿಮಗೆ ಆಲೂ ಪರೋಟ ರೆಡಿ ಆಗುತ್ತೆ, ಅಥವಾ ಆಲೂ ಚಪಾತಿ ಅಂತಲೇ ಹೇಳ್ಬೋದು. ನೋಡಿ, ಈಗ ನಾನು ಚೆನ್ನಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು. ನೀವು ಬೇಕಾದ ಇದಕ್ಕೆ ಎಣ್ಣೆಯನ್ನು ಕೂಡ ಹಾಕ್ಕೊಂಡು ಕೆಲವರು ನಾದ್ಕೊಳ್ತಾರೆ. ಹಿಟ್ಟು ಚೆನ್ನಾಗಿ ಹದವಾಗಿ ಬರೋವರೆಗೂ ನೀವು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ನೋಡಿ, ಕನಿಷ್ಠ ಅಂದರೆ ನೀವು ಹಿಟ್ಟನ್ನು ಒಂದು 5 ನಿಮಿಷನಾದರೂ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನೀವೆಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ, ಅಷ್ಟು ಹದವಾಗಿ ನಿಮಗೆ ಚಪಾತಿ ಕೂಡ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡಿದರೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಈಗ ಚೆನ್ನಾಗಿ ಈ ಥರ ಉಂಡೆ ಮಾಡಿ ನಾನು ಹಿಟ್ಟನ್ನು ಕನಿಷ್ಠ ಅಂದರೆ ಅರ್ಧ ಗಂಟೆನಾದರೂ, ಹಾಫ್ ಆನ್ ಅವರ್ ಆದ್ರೂ ಹಿಟ್ಟನ್ನು ನೆನೆಲಿಕ್ಕೆ ಬಿಡಬೇಕು. ಸೊ ಹಾಗಾಗಿ ನಾನು ಇಲ್ಲಿ ಪ್ಲೇಟನ್ನು ಮುಚ್ಚಿ ಈಗ ನೆಕ್ಸ್ಟ್ ಆಲೂಗಡ್ಡೆನ ನಾನು ರೆಸಿಪಿನ ರೆಡಿ ಮಾಡ್ಕೊಳ್ತಿದ್ದೀನಿ. ಅಷ್ಟರಲ್ಲಿ ಹಿಟ್ಟು ಕೂಡ ನೆನೆಯುತ್ತೆ. ನಾನು ಇಲ್ಲಿ ಒಂದು 6 ರಿಂದ 7 ಆಲೂಗಡ್ಡೆನ ಚೆನ್ನಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ಕುದಿಸಿ ಅದನ್ನು ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ. ಲೆಂತಿ ವೀಡಿಯೋ ಆಗುತ್ತೆ ಅಂತ, ಸೊ ನಾನು ಅದನ್ನೇನು ತೋರ್ಸೋಕೆ ಹೋಗಿಲ್ಲ. ಈಗ ಕುದಿಸಿರುವಂಥ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಕೆಲವರು ತುರಿತಾರೆ, ಹಾಗೂ ಕೂಡ ಮಾಡ್ಬೋದು, ಬಟ್ ಸ್ಮ್ಯಾಶ್ ಮಾಡೋದ್ರಿಂದ ಎಲ್ಲ ಕಡೆನೂ ಆಲೂಗಡ್ಡೆ ಸ್ಕ್ರಬ್ ಆಗುತ್ತೆ. ಹಾಗಾಗಿ ನಾನು ಆಲೂಗಡ್ಡೆನ ಚೆನ್ನಾಗಿ ನೋಡಿ, ಒಂದು ಏನು ಗಂಟಿಲ್ಲದಂತೆ ನೀವು ಚೆನ್ನಾಗಿ ಈಗ ಹಿಟ್ಟನ್ನು ನಾದ್ಕೊಳ್ಳುವಾಗ ಎಷ್ಟು ಹದವಾಗಿರುತ್ತೋ ಆ ಥರ ನಿಮಗೆ ಹಾಲು ಚೆನ್ನಾಗಿ ನೀವು ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಸ್ಮ್ಯಾಶ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆಗೆ ನಾನು 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೂ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಹಾಗೂ ಕರಿಬೇವು. ನೋಡಿ, ಎಷ್ಟು ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಆಲೂ ಪರೋಟ ಬರುತ್ತೆ. ಇಲ್ಲ ಅಂದರೆ ದೊಡ್ಡದಾದರೆ ಚಪಾತಿ ಕೂಡ ಅರ್ಧೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಕೂಡ ಎಷ್ಟು ಚಿಕ್ಕದಾಗಿ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ನೀವು ಹಸಿಮೆಣಸಿನ್ಕಾಯಿ ಹಾಗೂ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಈರುಳ್ಳಿ ಯಾಕೆ ಜಾಸ್ತಿ ಹಾಕಿದ್ದೇನೆ ಅಂದರೆ ಈರುಳ್ಳಿ ಹಾಕಿದಾಗ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೂ ನೀವು ಭಾಳ ನಿಮಗೆ ಎಷ್ಟು ಸಾಧ್ಯವಾದಷ್ಟು ನೀವು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ನೀವು ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ಚಪಾತಿ ತೀಡುವಾಗ ಹರಿದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೀವೇ ನೋಡ್ತಿರ್ಬೋದು. ಚೆನ್ನಾಗಿ ಇದನ್ನು ಆಲೂಗಡ್ಡೆಯಲ್ಲಿ ಎಲ್ಲದೂ ಮಸಾಲೆ ಮಿಕ್ಸ್ ಆಗೋ ಥರ ನೀವು ಕೈಲಿ ಮಾಡಿದರೆ ಬೇಗ ಇನ್ನೂ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ನೋಡಿ, ಈ ಥರ ನಾನು ಇದನ್ನು ಚೆನ್ನಾಗಿ ಈ ಥರ ಸ್ಪೂನಿಲ್ಲಾದರೂ ನೀವು ಆ ಥರ ಸ್ಮ್ಯಾಶ್ ಮಾಡಿದರೆ ಆಲೂಗಡ್ಡೆಯಲ್ಲಿ ಎಲ್ಲ ಮಸಾಲೆ ಹೋದಾಗ ನಾವು ಬೇಯಿಸಿದಾಗ ಪರೋಟ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ನೀವು ಎಲ್ಲ ಕಡೆನೂ ಮಿಕ್ಸ್ ಮಾಡಬೇಕಾಗುತ್ತೆ. ನೀವೇ ನೋಡ್ತಿರ್ಬೋದು. ನೋಡಿ, ಎಷ್ಟು ಚಿಕ್ಕದಾಗಿ ಹೆಚ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಈ ರೆಸಿಪಿ ಕೂಡ ನಿಮಗೆ ರೆಡಿ ಆಗುತ್ತೆ. ನೋಡಿ, ಅರ್ಧ ಗಂಟೆ ಆದಮೇಲೆ ನಾನು ಪ್ಲೇಟನ್ನು ತೆಗಿತಾ ಇದ್ದೀನಿ. ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೀವೇ ನೋಡ್ತಿರ್ಬೋದು. ನೋಡಿ, ಎಷ್ಟು ಸಾಫ್ಟಾಗಿದೆ, ಸ್ಮೂತಾಗಿದೆ. ಅದಕ್ಕೆ ಕಾರಣ ನಾನು ಹಿಟ್ಟು ಚೆನ್ನಾಗಿ ನೆನೆಸಿ ಅಂತ ಹೇಳಿದೆ. ನೋಡಿ, ನೀವು ಎಷ್ಟು ಚೆನ್ನಾಗಿ ನೆನೆಸ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಇಂಗ್ರೀಡಿಯೆಂಟ್ಸ್ ಕೂಡ ರೆಡಿ ಆಗುತ್ತೆ. ನೋಡಿ, ಈಗ ನನಗೆ ಯಾವ ಥರ ಬೇಕು, ನಿಮ್ಗೆ ಯಾವ ಸೈಜ್ ಉಂಡೆ ಬೇಕೋ ನೀವು ಆ ಥರ ನೀವು ಚಪಾತಿಲಿ ಮಾಡ್ಕೋಬೋದು. ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಂಡಿದ್ದೀನಿ. ತೀರಾ ದಪ್ಪನೂ ಬೇಡ, ತೀರಾ ತೆಳ್ಳನೂ ಬೇಡ, ಒಂದು ಮೀಡಿಯಮ್ ಆಗಿ ನಾನು ಈಗ ಒಂದು 5 ರಿಂದ 6 ಉಂಡೆನ ಮಾಡ್ಕೊಂಡಿದ್ದೀನಿ. ನೀವೇ ನೋಡ್ತಿರ್ಬೋದು. ಮೊದಲು ಈ ಥರ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ನೋಡಿ, ನಾನು ಇಲ್ಲಿ ಒಂದು 6 ರಿಂದ 7 ಅಥವಾ 8 ಉಂಡೆನ ಮಾಡ್ಕೊಂಡಿದ್ದೀನಿ. ಈಗ ಹಿಟ್ಟನ್ನು ಹಾಕಿ ಚೆನ್ನಾಗಿ ನೋಡಿ, ತೀರಾ ಫಸ್ಟಿಗೆ ನೀವು ಲಟ್ಟಿಸ್ಬೇಕಾದ್ರೆ ತೀರಾ ದೊಡ್ಡದಾಗೇನು ಲಟ್ಟಿಸೋಕ್ಕೆ ಹೋಗಬೇಡಿ. ದೊಡ್ಡದಾಗಿ ಏನಾದರೂ ಲಟ್ಟಿಸಿದರೆ ನಾವು ಆ ನಂತರ ಆಲೂಗಡ್ಡೆನೆಲ್ಲ ಇಟ್ಟು ತೀಡ್ತೀವಲ್ವ, ಪೂರ್ತಿ ತೆಳುವಾಗಿ ಹರಿದೋಗ್ಬಿಡುತ್ತೆ.
ಮೀಡಿಯಮ್ ಆಗಿ ನೀವು ಸುತ್ತಲೂ ಅಷ್ಟೇ ನೀವು ಲಟ್ಟಿಸ್ಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ಸುತ್ತಲೂ ಅಷ್ಟೇ ದಪ್ಪ ಏನಿದೆಯಲ್ಲ ಆ ದಪ್ಪ ಪದರನ ಮಾತ್ರ ನೀವು ಲಟ್ಟಿಸ್ಕೊಳ್ಬೇಕಾಗುತ್ತೆ. ಮಿಡ್ಲು ಮಾತ್ರ ಸ್ವಲ್ಪ ದಪ್ಪನೇ ಇರಬೇಕು. ನೀವೇ ನೋಡ್ತಿರ್ಬೋದು ಹಿಟ್ಟನ್ನು ಹಾಕಿ ಚೆನ್ನಾಗಿ ಲಟ್ಟಿಸ್ತಾ ಇದ್ದೀನಿ. ಹಾಗಾಗಿ ನೀವು ಕೂಡ ಸ್ವಲ್ಪ ಮೀಡಿಯಮ್ ಆಗಿ ಇದನ್ನು ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಜಾಸ್ತಿ ದೊಡ್ಡದಾಗಿ ಏನು ಚಪಾತಿನ ಲಟ್ಟಿಸಿಲ್ಲ. ಈಗ ರೆಡಿ ಮಾಡಿಟ್ಕೊಂಡಿರುವಂಥ ಹಾಲು ಮಸಾಲವನ್ನು ಇದಕ್ಕೆ ಒಂದು ಉಂಡೆ ನಿಮ್ಮ ಕೈಲಿ ಮುಷ್ಟಿಲಿ ಎಷ್ಟು ಒಂದು ಉಂಡೆ ಆಗುತ್ತೋ ಅಷ್ಟನ್ನು ನೀವು ಚೆನ್ನಾಗಿ ಇದ್ರ ಮೇಲೆ ನೋಡಿ, ತೀರಾ ದೊಡ್ಡದು ಮಾಡಲಿಕ್ಕೆ ಹೋಗಬೇಡಿ. ನಾನು ಎಷ್ಟು ಮಾಡಿದ್ರು ನೀವು ಅಷ್ಟೇ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕಾಗುತ್ತೆ. ಈಗ ಅದನ್ನು ಸ್ವಲ್ಪ ಜಾಸ್ತಿ ಸ್ಕ್ರಬ್ ಮಾಡಬೇಡಿ, ತೀರಲಿಕ್ಕೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೋಡಿ 4 ಕಡೆನೂ ಚೆನ್ನಾಗಿ ಈ ಥರ ಮಡಿಸ್ಬೇಕಾಗತ್ತೆ. ನೋಡಿ, ನೀವೇ ನೋಡ್ತಿರ್ಬೋದು ನಾನು 4 ಕಡೆ ಎಷ್ಟು ಕ್ಲೀನಾಗಿ ಮಡಿಸಿದ್ದೀನಿ ಅಂತ. ಈಗ ನೋಡಿ, ಎಲ್ಲೂ ಓಪನ್ ಆಗಬಾರ್ದು. ನೀವು ಬೇಯಿಸ್ಬೇಕಾದ್ರೂ ಓಪನ್ ಆಗಬಾರ್ದು ಅಥವಾ ತೀಡಬೇಕಾದ್ರೂ ಓಪನ್ ಆಗಬಾರ್ದು. ಆ ಥರ ನೋಡಿ, ನಿಮಗೆ ಇಲ್ಲಿ ನೀವೇ ನೋಡ್ತಿರ್ಬೋದು ಸ್ವಲ್ಪ ಅದ್ರ ಮೇಲೆ ಹತ್ತಿಡಬೇಕು. ಈ ಥರ ಒಂದು 2 ರಿಂದ 3 ಸೆಕೆಂಡ್ ಚೆನ್ನಾಗಿ ಅದ್ರ ಮೇಲೆ ಹತ್ತಿಟ್ರೆ ಅದು ಓಪನ್ ಆಗೋಲ್ಲ. ಈಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು, ಹಿಟ್ಟನ್ನು ಆದಷ್ಟು ಸ್ವಲ್ಪ ಹಾಕ್ಕೊಂಡು ತೀಡೋದ್ರಿಂದ ಚಪಾತಿ ಕೂಡ ಅರಿಯೋದಿಲ್ಲ. ಲಾಸ್ಟ್ಗೆ ನೀವು ಹಿಟ್ಟನ್ನು ಸ್ವಲ್ಪ ಚಪಾತಿಯಿಂದ ಅಂದ್ಕೊಂಡು ಕೂಡ ಬೇಯಿಸ್ಕೊಳ್ಬೋದು. ನೋಡಿ, ಸ್ವಲ್ಪ ಹಿಟ್ಟನ್ನು ಹಾಕಿ ನಾನು ಮೇಲೆ ಹತ್ತಿಡ್ತಾ ಇದ್ದೀನಿ. ಈಗ ಎಲ್ಲಿ ಜಾಸ್ತಿ ದಪ್ಪ ಪದರ ಇದೆಯೋ ಅಲ್ಲಿ ಜಾಸ್ತಿ ಲತ್ತಿಸ್ಕೊಳ್ಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ನೋಡಿ, ನಾನು 2-3 ಸಲ ದಪ್ಪ ಇರೋ ಕಡೆನೇ ಚೆನ್ನಾಗಿ ಮಿಡ್ಲು ಯಾವತ್ತೂ ನೀವು ಲತ್ತಿಸ್ಕೊಳ್ಳೋಕೆ ಹೋಗಬೇಡಿ. ಯಾಕೆಂದರೆ ಆಲೂಗಡ್ಡೆ ಮಿಡ್ಲು ಇಟ್ಟಿರ್ತೀವಲ್ವ, ಅದು ಚೆನ್ನಾಗಿ ಬರೋಲ್ಲ. ಸುತ್ತಲಿ ನೀವು ಲಟ್ಟಿಸ್ತಾ ಹೋದರೆ ಆಲೂಗಡ್ಡೆ ಕೂಡ ಎಲ್ಲ ಕಡೆನೂ ಸ್ಕ್ರಬ್ ಆಗುತ್ತೆ. ನೀವೇ ನೋಡ್ತಿರ್ಬೋದು ಸ್ವಲ್ಪನೂ ಅರಿಲಾರ್ದಂಗೆ ಎಷ್ಟು ಚೆನ್ನಾಗಿ ಆಲೂ ಪರೋಟ ರೆಡಿಯಾಗಿದೆ ಅಂತ. ಖಂಡಿತವಾಗ್ಲೂ ಈ ರೆಸಿಪಿನ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿದ್ರೆ ಪದೇ ಪದೇ ನೀವೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿ ಕೂಡ ಇದು. ಇದ್ರ ಜೊತೆ ನೀವು ಚಿಕನ್ ಗ್ರೇವಿನೂ ಸಹ ಊಟ ಮಾಡ್ಬೋದು, ಆಲೂಗಡ್ಡೆ ಪಲ್ಯನಾದರೂ ಊಟ ಮಾಡ್ಬೋದು, ಅಥವಾ ಬೇಳೆ ದಾಲ್ ಅಂತಾರಲ್ವ, ದಾಲ್ ಪಪ್ಪ ಅದನ್ನೂ ಊಟ ಮಾಡ್ಬೋದು. ಆ್ಯಸ್ ಯು ಲೈಕ್, ನಿಮ್ಗೆ ಯಾವುದು ಸೂಟಬಲ್ ಅನಿಸುತ್ತೆ ನೀವು ಅದೇ ಗ್ರೇವಿನ ಇದ್ರ ಜೊತೆಗೆ ನೀವು ಊಟ ಮಾಡ್ಬೋದು. ನೋಡಿ, ಈಗ ಚೆನ್ನಾಗಿ ನೋಡಿ ಆಲೂ ಮಸಾಲ ಎಲ್ಲ ಕಡೆನೂ ಯಾವ ಥರ ಸ್ಕ್ರಬ್ ಆಗಿದೆ ಅಂತ ನೀವೇ ನೋಡ್ತಿರ್ಬೋದು. ನಾನು ಸ್ವಲ್ಪ ಮಾತ್ರ ಒಳಗಡೆ ಸ್ಕ್ರಬ್ ಮಾಡಿದ್ದೆ. ತೀಡುವಾಗ ನೋಡಿ ಎಲ್ಲ ಕಡೆನೂ ಎಷ್ಟು ಚೆನ್ನಾಗಿ ಮಸಾಲೆ ಬೆಂದಿದೆ ಅಂತ. ಈಗ ಫುಲ್ಲು ತವ ಮಾತ್ರ ಫುಲ್ ಐ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸಿರ್ಬೇಕು ನೀವು ಮೊದಲಿಗೆ ಮಾತ್ರ. ಆಮೇಲೆ ಸ್ವಲ್ಪ ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಮಾತ್ರ ನೀವು ಬೇಯಿಸ್ಕೊಳ್ಳುವಾಗ ಐ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಬೇಕಾಗುತ್ತೆ. ಇದು ಯಾಕೆ ಈ ಥರ ಕಾಣ್ತಿದೆ ಅಂದರೆ, ನಾವು ಕೆಳಗಡೆ ಹಿಟ್ಟನ್ನು ಹಚ್ಚಿ ನಾವು ಲತ್ತಿಸಿರ್ತೀವಲ್ವ, ಸೊ ಆ ಕಾರಣ ಅದು ಸ್ವಲ್ಪ ಹಿಟ್ಟನ್ನು ಅದು ಬೇಯೋವರೆಗೂ ಆ ಥರ ಕಾಣಿಸುತ್ತೆ ಅಷ್ಟೇ. ಅದಕ್ಕೆ ನೀವು ಏನು ಇದು ವರಿ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೇಯ್ತಿದೆ ಅಂತ. ನೀವು ಫಸ್ಟಿಗೆ ಆಯಿಲನ್ನು ಹಾಕಿ ಬೇಯಿಸ್ಲಿಕ್ಕೆ ಹೋಗಬೇಡಿ. ಫಸ್ಟು ಚೆನ್ನಾಗಿ ಎಲ್ಲ ಕಡೆನೂ ಬೇಯಿಸ್ಕೊಳ್ಳಿ, ನಂತರ ನೀವು ಆಯಿಲನ್ನು ಹಾಕ್ಕೊಳ್ಳು ಕೂಡ ಬೇಯಿಸ್ಕೋಬೋದು. ನೀವೇ ನೋಡ್ತಿರ್ಬೋದು ಈ ಥರ ಸ್ವಲ್ಪ ಸ್ವಲ್ಪನೇ ಅಲ್ಲಲ್ಲಿ ನೀವು ಈ ಥರ ಇದನ್ನು ಮಾಡೋದ್ರಿಂದ ಅದು ಸ್ವಲ್ಪ ಉಬ್ಬುತ್ತೆ ಚೆನ್ನಾಗಿ. ನೀವೇ ನೋಡ್ತಿರ್ಬೋದು ಈ ಥರ ಗ್ಯಾಸನ್ನು ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈಗ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀವೇ ನೋಡ್ತಿರ್ಬೋದು ನೋಡಿ, ನೀವೆಷ್ಟು ಕ್ವಿಕ್ಕಾಗಿ ಎಷ್ಟು ಈಸಿಯಾಗಿ ಮಾಡ್ತೀರೋ ಅಷ್ಟು ಬೇಗ ಕೂಡ ಇದು ಆಲೂ ಚಪಾತಿ ಅಥವಾ ಆಲೂ ಪರೋಟ ಅಂತಲೇ ಹೇಳ್ಬೋದು, ರೆಡಿ ಆಗುತ್ತೆ. ನೋಡಿ, ಇದ್ರ ಜೊತೆ ನೀವು ಕೊತ್ತಂಬರಿ ಚಟ್ನಿ ಅಂತ ಕೂಡ ಮಾಡ್ತಾರೆ, ಅದನ್ನು ಕೂಡ ಮಾಡಿಕೊಂಡು ತಿನ್ಬೋದು. ಬಟ್ ಜಾಸ್ತಿ ಕೊತ್ತಂಬರಿ ಒಳ್ಳೆಯದಲ್ಲ, ಹಾಗಾಗಿ ನಾನು ಅದು ಚಟ್ನಿಯ ರೆಸಿಪಿ ನಿಮಗೆ ತೋರಿಸಿಲ್ಲ. ಇದ್ರ ಜೊತೆ ದಾಲ್ ಸೂಟಬಲ್ ಅಂದರೆ ದಾಲ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನು ಇದ್ರ ಜೊತೆ ದಾಲ್ ಕೂಡ ಮಾಡಿದ್ದೆ. ಬಟ್ ವೀಡಿಯೋ ಹಾಕಲಿಕ್ಕೆ ಆಗಿಲ್ಲ. ನೋಡಿ, ಈಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆನೂ ಬೆಂದಿದೆ ಅಂತ. ಚಪಾತಿ ಮಾತ್ರ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ, ಯಾಕೆಂದರೆ ನಾವು ಲತ್ತಿಸಿರ್ತೀವಲ್ವ 2-3 ಸಲ. ಈಗ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಅಥವಾ ತುಪ್ಪನಾದ್ರೂ ಹಾಕ್ಕೊಂಡು ಬೇಯಿಸ್ಕೊಬೋದು. ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲಾಂದ್ರೂ ಪರವಾಗಿಲ್ಲ, ನೀವು ಆಯಿಲನ್ನು ಹಾಕ್ಕೊಂಡು ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ನಾನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ರೆಸಿಪಿನ ಮಕ್ಕಳಿಗೆ ಲಂಚ್ ಬಾಕ್ಸ್ಗೋ ಅಥವಾ ಮಾರ್ನಿಂಗ್ ಟಿಫನ್ಗೋ ನೀವು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನೋಡಿ, ಒಂದು 5-6 ರಿಂದ 7 ನಿಮಿಷ ಚಪಾತಿ ನೋಡಿ ಬೇಯಿಸಿದ ಕೂಡಲೇ ಎಷ್ಟು ಚೆನ್ನಾಗಿ ನೀವು ರೆಸ್ಟೋರೆಂಟ್ಗಳಲ್ಲೋ ಅಥವಾ ಡಾಬಾದಲ್ಲೋ ಈ ಥರದ ರೆಸಿಪಿನ ನೋಡಿದರೆ ಖಂಡಿತವಾಗ್ಲೂ ಈ ರೆಸಿಪಿನ ನೋಡಿ. ಈಗ ನಾನು ಒನ್ ಟೈಮ್ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಒಳಗಡೆ ಎಷ್ಟು ಚೆನ್ನಾಗಿ ಆಲೂ ಪರೋಟ ಬಂದಿದೆ ಅಂತ. ನೋಡಿ, ವಾವ್, ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ. ಯಾರೆಲ್ಲ ನನ್ನ ವೀಡಿಯೋ ಹೊಸ್ದಾಗಿ ನೋಡ್ತಿದ್ರು ನನ್ನ ವೀಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನನ್ನ ಹೊಸ ವೀಡಿಯೋಗಳಿಗೆ ನೀವು ಕಾಯ್ತಾ ಇರಿ. Thank you.